ನೀನು ಲೊಡ್ಡೆ ಅಂತ ಹಿಡ್ಕೊಂಡು ಹೊಡೆದದ್ದು ಮೈಸೂರು ರೋಡ್ ಹತ್ರ ಹೊಡೆದು ಚೆನ್ನಾಗಿ ಇದು ಮಾಡಿಕೊಂಡು ಅವತ್ತು ನನ್ನ ಪ್ರಾಣನೇ ತೆಗಿಬೇಕಾಗಿತ್ತು ಕೆಲವರೆಲ್ಲ ಬಂದು. ಯಾಕಂದರೆ ನಾನು ಏನೋ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ನನಗೆ ಹೊಡೆದದ್ದು ರೀತಿ ನೋಡಿದ್ರಪ್ಪ ಅಂದರೆ ನನ್ನ ಜೀವ ಅಷ್ಟು ನೋವಾಗುತ್ತೆ. ಅವ್ರಿಗೆ ಎಷ್ಟು ನೋವಾಗುತ್ತೋ ನನಗಷ್ಟು ನೋವಾಗುತ್ತೆ. ವಿಷ್ಣು ಅಣ್ಣರು ಗಾಂಧಿನಗರದಲ್ಲಿ ವಿಷ್ಣು ಕಂಬೆನ್ಸ್ ಅಂತ ಮಾಡಿದರು. ಮಾಡಿದಾಗ ಅಲ್ಲಿ ಕಂಬೆನ್ಸ್ ಈ ಕಡೆಗೆ ಒಬ್ಬನು ಸುಮ್ಮನೆ ಹೋಗಬೇಡ ಮುತ್ತಿನಾರ ಪಿಕ್ಚರ್ ಪೋಸ್ಟ್ರಿಗೆ ಹುಚ್ಚ ಹೋಯ್ತಾನೆ ಅದಕ್ಕೆ. ಅಲ್ಲಿ ಅವರೇ ವಿಷ್ಣುವರ್ಧನ್ ಅವರ ರೀತಿಯಲ್ಲಿ ಮೇಕಪ್ ಹಾಕಂತೀರಿ, ಬಾಡಿ ಲ್ಯಾಂಗ್ವೇಜ್ ಮಾಡ್ತೀರಿ. ಆದರೆ ವಿಷ್ಣುವರ್ಧನ್ ಗೆಟಪ್ ಹಾಕಿರೋದ್ರಿಂದ ಯಾವ್ಯಾವ ರೀತಿಯ ತೊಂದರೆ ಅನುಭವಿಸಿದ್ದೀರಿ? ನಾನು ಸುಮಾರು ಒಂದು 30 ವರ್ಷದಿಂದ ನೀನು ಲೊಡ್ಡೆ ಅಂತ ಹಿಡ್ಕೊಂಡು ಹೊಡೆದದ್ದು ಮೈಸೂರು ರೋಡ್ ಹತ್ರ ಹೊಡೆದು ಚೆನ್ನಾಗಿ ಇದು ಮಾಡಿಕೊಂಡು, ಯಾಕಂದ್ರೆ ನಾನು ಹೊಟ್ಟೆಪಾಡಿಗೋಸ್ಕರ ಮಾಡ್ತೀನಪ್ಪ ಅಂತಂದೆ. ಬಡಿದ್ರು ನಾನು ಅವ್ರು ಹೆಂಗೆ ಟಾರ್ಚರ್ ತೊಗೊಂಡ್ರು ನಾನು ಅದೇ ಥರ ತೊಗೊಂಡು ಎಲ್ಲ ಮಾಡಿಕೊಂಡು ಇನ್ನೆಲ್ಲ ಸಾಯ್ಬೇಕಾಗಿತ್ತು. ಅವ್ರು ಹೊಡೆದಿರೋ ಇದಕ್ಕೆ ಏಟಿಗೆ ಇನ್ನೇನು ಓದ ಅಂದ್ಕೊಂಡ್ಬಿಟ್ರಲ್ಲ. ಅದಕ್ಕೆ ಯಾಕೆಂದರೆ ಅವ್ರ ಹೆಸರು ಹೇಳಿದ ಸಾಕು ಹೊಡಿತಾರೆ. ಆದರೆ ಅವ್ರ ಹೆಸರು ಹೇಳಿದ ಸಾಕು ಮುತ್ತಿನಾರ ಪಿಕ್ಚರ್ ರಿಲೀಸ್ ಆಗೈತೆ, ಅವಾಗ ಹೋಗ್ತಾ ಇದ್ದೀನಿ, ಏನೋ ನೀನು ವಿಷ್ಣುವರ್ಧನ್ ಏನೋ ಅಂತೇಳಿ ಹೊಡೆದ್ರು. ಯಾರು ಹೊಡೆದವರು? ಯಾರು ಬಂದು ಅವರು ಯಾರು ಭಕ್ತಿ ಗೊತ್ತಿಲ್ಲ. ಒಟ್ಟಿಗೆ ನೀನು ವಿಷ್ಣುವರ್ಧನ್ ಆ್ಯಕ್ಟಿಂಗ್ ಮಾಡ್ತೀಯಲ್ಲ, ವಿಷ್ಣುವರ್ಧನ್ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ತಕ್ಷಣಕ್ಕೆ ಅಂತ ತಕ್ಷಣಕ್ಕೆ ಹಾಗೆ ಹೊಡೆದ್ರು. ಯಾಕಂದರೆ ಯಾರು ಭಕ್ತರು ಗೊತ್ತಿಲ್ಲ, ಅದು ಹೊಡೆದ್ರು. ಆಮೇಲೆ ಭಾಳ ನೋವು ಪಟ್ಕೊಂಡೆ. ಆಮೇಲೆ ರಾಜ್ಕುಮಾರ್ ಅವರು ಸತ್ತಾಗ ಕಂಟ್ರಿ ಸ್ಟುಡಿಯೋ ಹತ್ರ ಅಲ್ಲಿ ಅಷ್ಟೇ, ಇವನೊಬ್ಬ ಲೊಡ್ಡೆ ನೋಡೋದು ನನ್ನ ಮಗನ್ನ ಹಾಕರಲ್ಲಿ ಚಚ್ಚರಲ್ಲಿ ಇವನು ಚಚ್ಚಿ ಮಣ್ಣಾಗ ಹಾಕರಲ್ಲಿ ಅಂತಂದರು. ಯಾಕ್ರಪ್ಪ ಈ ಥರ? ಅವತ್ತು ವಿಷ್ಣು ಅಣ್ಣವರು ಇದರಲ್ಲಿ ಅಂಬರೀಷ್ ಅಣ್ಣವರು ವಿಷ್ಣು ಅಣ್ಣವರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಬಂದು ಅಲ್ಲಿ ಯಾರೋ ಒಬ್ಬನು ಲೊಡ್ಡೆ ಇಲ್ಲದನ್ ಕಣೋ, ಲೊಡ್ಡೆ ಹಿಂಗದನ ತಕ್ಷಣಕ್ಕೆ ತಗೊಂಡು 4 ಕಲ್ಲು ಬಿದ್ದರು. ಕಂಟ್ರಿ ಸ್ಟುಡಿಯೋಲ್ಲಿ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ವಿಷ್ಣು ಅಣ್ಣರು ಕೆಳಗಿಳಿದು ಬಂದುಬಿಟ್ಟು ಇದು ಪೊಲೀಸ್ ಜೀಪ್ ಇಳಿದು ಬಂದುಬಿಟ್ಟು ಯಾವನು ಅದಕ್ಕೆ ಸಖತ್ತ ಮಾತಾಡಿದ ತಕ್ಷಣಕ್ಕೆ ಅದಕ್ಕೆ ಈ ನನ್ನ ಮಗನ್ನು ಚಚಾಕರು ಅಂತಂತಂದರು. ಆಮೇಲೆ ಅಲ್ಲಿ ನಿಲ್ತಾರಲ್ಲ ನಮ್ಮ ಶೂಟಿಂಗ್ ಮಾಡೋರು ಕಲಾವಿದರಲ್ಲ, ನೀನ್ಯಾಕೆ ಬಂದ್ಯಪ್ಪ ಅಂತಂದರು. ನಾನು ಯಾಕಂದರೆ ಈಗ ಮತ್ತೆ ಅಣ್ಣ ದೊಡ್ಡವ್ರು ಸತ್ತಿದ್ದಾರೆ ಅಂತ ಎಲ್ಲರೂ ಬಂದರ ಮೇಲೆ ವಿಷ್ಣು ಅಣ್ಣರು ಬಂದರಂತ ಬಂದರೆ ಅಲ್ಲಿ ಆ ಥರ ಅವ್ರಿಗೆ ಕಲ್ಲು ಹೆಸರು ಸಿಕ್ಕಾಪಟ್ಟೆ ಹೆಸರು. ಅಲ್ಲಿಂದ ನಾನು ಅಯ್ಯೋ ಏನಪ್ಪ ಗ್ರಾಚಾರ ಅಂತ ಮಕ ಮುಚ್ಕೊಂಡು ಖರ್ಚಿಪ್ ಕಟ್ಕೊಂಡು ಹೊರಗೆ ಬಂದ ತಕ್ಷಣಕ್ಕೆ ಅಲ್ಲಿ ಯಾವುದೋ ಪೀಸ್ ಮಾಡಿ ಹಾಕ್ಬಿಟ್ಟಿದ್ರು. ಆ ಗೇಟು ಕಂಟ್ರಿ ಸ್ಟುಡಿಯೋ ಮುಂದೆ ಗೇಟ್ನಲ್ಲಿ ಎಲ್ಲ ಕಳ್ಳು ಪಚ್ಚೆಲ್ಲ ಕಿತ್ತಾಕ್ಬಿಟ್ಟಿದ್ರು. ಅಯ್ಯೋಪ್ಪ ಇದೇನು ಗ್ರಾಚಾರ ನಂದು ಎಂತಪ್ಪ ಅಂತ ಅಲ್ಲಿಂದ ಎದ್ನೋ ಅಂತೇಳಿ ಬಂದೆ. ಸುಮಾರು ಕಡೆಗೆ ಈಗ ವಿಷ್ಣುವಣ್ಣ ಹೆಸರು ಹೇಳಿದ ತಕ್ಷಣಕ್ಕೆ ಹೊಡೆದಿದ್ದಾರೆ. ಯಾಕಂದ್ರೆ ಹೊಡೆದ್ರು ಪರವಾಗಿಲ್ಲ, ನನಗೆ ದೇವರು, ನಮ್ಮ ಮಂದಿಯವರು, ಅವರು ಏನೇ ಆಗಲಿ ಇದು ಮಾಡ್ತೀನಿ ನಾನು ಅಂಥ ವ್ಯಕ್ತಿ. ಎಷ್ಟೇ ಇದು ಕೊಡಲಿ ಅವರು ನನಗೆ ನನ್ನ ದೇವರು ಚೆನ್ನಾಗಿರಬೇಕು. ಯಾಕಂದರೆ ಆ ಮುತ್ತಿನಂಥ ವ್ಯಕ್ತಿ, ಅಂಥ ವ್ಯಕ್ತಿ ಹೆಸರು ಹೇಳಿದ್ರೆ ಹೊಡಿತಾರಂತಂದರೆ ಭಾಳ ನೋವಾಗುತ್ತೆ. ಭಾಳ ನೊಂದುಬಿಟ್ಟೆ ಅಂತಂದರೆ ಕೊನೆಗೆ ಏನೇ ಬೇಡ ಸುಮ್ಮನೆ ಊರು ಹೋಗ್ಬಿಡೋಣ ಅಂದ್ಕೊಂಡು ನಾನು ವಿಷ್ಣುವಣ್ಣರು ಹೆಂಗೆ ಬೇಡ ಇದು ಅಲ್ಲೇ ಇದ್ದುಬಿಡ್ತೀನಿ ಅಂಥೇಳಿ ಎಲ್ಲಿ ತಮಿಳ್ನಾಡಿಗೆ ಇದ್ದುಬಿಡ್ತೀನಿ ಅಂತಂದರು. ಅವಾಗ ನಾನು ಈ ವಿಷಯ ಒಬ್ಬರು ಹೇಳಿದರು, ಯಾರು ಗುಂಡೂರಾಯರು ಒಂದು ಮಾತು ಹೇಳಿದರು. ಏನಂತ ಹೇಳಿದಂತಂದರೆ ಸುಮಾರು ಈಗಲ್ಲ ಒಂದು 30 ವರ್ಷದ ಹಿಂದೆ ಅವಾಗ ಅವ್ರು ಏನಂತಂದರೆ ನಿಮ್ಮ ವಿಷ್ಣುವರ್ಧನ್ ಅವ್ರನ್ನ ನಾನೇ ಕಣೋ ಬಾ ನಾನು ಇಲ್ಲಿ ನೋಡ್ಕೊತೀನಿ ಬಾ ಅಂತ ತಕ್ಷಣಕ್ಕೆ ವಿಷ್ಣುವಣ್ಣರು ಬೇಡ ಯಾಕಂದರೆ ಅಲ್ಲಿ ಬಂದರೆ ನನಗೆ ಭಾಳ ಹಿಂಸೆ ಭಾಳ ನೋವು ಅಂತ ಭಾಳ ನೋವು ಪಟ್ಕೊಂಡು ಎಷ್ಟು ನೋವಾಗುತ್ತಂದರೆ ಅಷ್ಟು ಹೇಳ್ಕೊಂಡ್ರು ಅವರು. ಅದನ್ನು ಇವ್ರು ನನಗೆ ಗುಂಡೂರಾಯ ಸಾಹೇಬರು ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಹೇಳಿದರು, ನಿಮ್ಮ ವಿಷ್ಣುವರ್ಧನ್ ಅವ್ರನ್ನ ನಾನೇ ಕರ್ಕೊಂಬಂದು ಇದು ಮಾಡಿದೆ, ಪಿಕ್ಚರೇ ಬೇಡ ಈ ಕರ್ನಾಟಕನೇ ಬೇಡ ಅಂತಿದ್ರು, ಕರ್ಕೊಂಬಂದು ಇಲ್ಲಿ ಇದು ಮಾಡಿಸಿದ್ರು ಅವರು. ಅದಕ್ಕೆ ಭಾಳ ನೋವಾಗ್ತದೆ. ಸುಮಾರು ಕಡೆಗೆ ಅವ್ರು ಹೆಸರು ಹೇಳ್ಕೊಂಡು ಎಲ್ಲರೂ ಇದು ಮಾಡ್ಕೊಳ್ತಾರೆ ಅಂತ ನಿಜ ನನಗೆ ನೋವಾಗುತ್ತಂದರೆ ಭಾಳ ನೋವಾಗುತ್ತೆ. ಆಮೇಲೆ ಕಂಠೀರವದಲ್ಲಿ ಅವ್ರಿಗೆ
ಇದು ಪೊಲೀಸ್ ಇದಕ್ಕೆ ಕಲ್ಲು ತಗೊಂಡು ಸುಮಾರು ಜನ ಒಂದು 8-10 ಕಲ್ಲು ಬಿದ್ದಾಗ ಅಂಬರೀಷ್ ಅಣ್ಣ ಕೆಳಗೆ ಇಳಿದ್ಬಿಟ್ಟು ಯಾವನು ಅಕ್ಕನವನು ಬರ್ರೋ ಯಾವನು ಒಡೆಯರು ಅಂತ ಎಂಥ ಏಕವಚನ ಸಖತ್ ಮಾಡಿಕೊಂಡು ಅವರು ಕೆಳಗೆ ಇಳಿದು ಬಂದ ತಕ್ಷಣಕ್ಕೆ ಎಲ್ಲ ಓಡೋಗ್ಬಿಟ್ರಲ್ಲ. ಎಷ್ಟು ನೋವಾಗುತ್ತಂತಂದರೆ ಭಾಳ ನೋವಾಗುತ್ತೆ. ವಿಷ್ಣು ಅವ್ರಿಗೆ ಯಾವತ್ತಾನ ಹೇಳಿದ್ದೀರಾ? ನಾನು ಅಂದೆ, ಯಾಕಪ್ಪ ಅವೆಲ್ಲ ನಿನ್ನ ಪಾಡಿಗೆ ಯಾವುದೋ ಕೆಲಸ ಮಾಡ್ಕೊಂಡಿರು, ಅವಾಗೆಲ್ಲ ಮುಂಚೆಲ್ಲ ಭಾಳ ಇದು. ಅವಾಗಲೇ ವಿಷ್ಣು ಅಣ್ಣರು ಗಾಂಧಿನಗರದಲ್ಲಿ ವಿಷ್ಣು ಕಂಬೆನ್ಸ್ ಅಂತ ಮಾಡಿದಾಗ ಅಲ್ಲಿ ಕಂಬೆನ್ಸ್ ಈ ಕಡೆಗೆ ಒಬ್ಬನು ಸುಮ್ಮನೆ ಹೋಗ್ಬೇಡ, ಮುತ್ತಿನಾರ ಪಿಕ್ಚರು ಪೋಸ್ಟ್ರಿಗೆ ಹುಚ್ಚ ಹೋಯ್ತಾನೆ. ಅದಕ್ಕೆ ಹುಚ್ಚ ಹೋಯ್ತ ತಕ್ಷಣಕ್ಕೆ ಯಾಕೆ ಈ ಥರ ಇಂಥ ಜನಗಳು ನಾನು ಹುಚ್ಚ ಬೇಡ ಆ ಕಡೆ ಹೋಗೋ ಅಂದ ತಕ್ಷಣ ನನಗೆ ಸುಮ್ಮನೆ ನೀನು ಹೋಗು, ಯಾಕೆ ಸುಮ್ಮನೆ ಇದು ಮಾಡ್ಕೊತೀಯ, ಈ ಗಾಂಧಿನಗರ ಇದು ಹೋಗಿ ನೀನು ಸುಮ್ಮನೆ ಅಂತ ನನ್ನ ಹತ್ಲಾಗೆ ಆ ಕಾರ್ನ ಕುತ್ಕೊಂಡೆ ನನಗೆ ರೋಪಾಗಿ ಕಳಿಸ್ಬಿಟ್ರು ಅಣ್ಣರು, ವಿಷ್ಣು ಅಣ್ಣರು. ಅಲ್ಲ ಅದ್ರ ಮೇಲೆ ಹುಚ್ಚೋಯ್ತಿಯಲ್ಲೋ ಆ ಪೋಸ್ಟರ್ ಮೇಲೆ ಅಂತಂದರೆ ಎಷ್ಟು ನೋವಾಗುತ್ತೆ, ಭಾಳ ನೋವು ಇದಾಗುತ್ತೆ, ಭಾಳ ನೊಂದು. ಅವ್ರಂತಾರೆ ಏನಪ್ಪ ಇಷ್ಟೊಂದು ಇದು ನನಗೆ ಎಷ್ಟೊಂದು ಟಾರ್ಚರ್ ಕೊಡ್ತಾರಂತ ಭಾಳ ಇದಾಗುತ್ತೆ. ಏನಕ್ಕೆ ಅಂತ ಗೊತ್ತಾ? ಅದಕ್ಕೆ ಏನಕ್ಕಂತ ಅವ್ರಿಗೆ ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗಂತೂ ಬೇಡ, ನೀನು ಗಾಂಧಿನಗರದಾಗೆ ಸರಿ ಇಲ್ಲ, ನೀನು ಬೇಡ, ಸುಮ್ಮನೆ ಹೋಗು ಆ ಕಡೆಗೆ, ಹುಚ್ಚೇನು ಹೋಗ್ಕೊಳ್ಳಿ ಏನಾನ ಮಾಡ್ಕೊಳ್ಳಿ ನೀನು ಹೋಗು ಸುಮ್ಮನೆ ಅಂತಂತಾರೆ. ವಿಷ್ಣು ಅಣ್ಣರು ಎಷ್ಟು ನೋವಾಗುತ್ತೆ ಅಂದರೆ ಆ ಟೈಮ್ನಾಗ ವಿಷ್ಣು ಕಮೆನ್ಸು ಅಲ್ಲಿ ಆಫೀಸ್ ಮೇಲೆ ಐತೆ, ಮಾಣಿಕ್ ಚಂದ್ರು ಮೇಲೆ ಇದ್ದಾರೆ, ನಾನು ಕೆಳಗೆ ನಿಂತ್ಕೊಂಡಿದ್ದೀನಿ. ನಾನು ಇದು ಕಾನಿಷ್ಕ ಹತ್ರ, ನನ್ನ ಮಾಮೂಲು ಕಲಾವಿದರೆಲ್ಲ ಕಾನಿಷ್ಕ ಹತ್ರ ಯಾವಾಗಲೂ ಇರ್ತೀವಿ. ಅವಾಗ ಎಷ್ಟು ನೋವಾಯಿತು ಅಂದರೆ ಭಾಳ ನೋವಾಯಿತು. ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರು? ನನ್ನನ್ನು ಅದೇ ವಿಷ್ಣುವರ್ಧನ್ ಹಾಕಿ ಸುಮಾರು ಕಡೆಗೆಲ್ಲ ಒದೆ ತಿಂದುಬಿಟ್ಟಿದ್ದೀನಿ. ಒಂದು ಕಡೆ ಅಲ್ಲ 2 ಕಡೆ ಸಿಕ್ಕಾಪಟ್ಟೆ ಕಡೆಗೆಲ್ಲ ಒದೆ ತಿಂದಿದ್ದೀನಿ. ಒದೆ ತಿಂದು ಏನು ಮಾಡೋಕ್ಕಾಗುತ್ತೆ, ಈಗ ನಾನು ಅವ್ರ ಕಲೆ ಕಲ್ತ್ಕೊಂಡಿದ್ದೀನಿ. ಬಟ್ ಸತ್ರ ಇದ್ರೆ ಸಾಯಬೇಕು, ಬದುಕಿದ್ರೆ ಸಾಯಬೇಕು. ಪೊಲೀಸ್ ಕಂಪ್ಲೇಂಟ್ ಯಾವತ್ತು ಕೊಟ್ಟಿಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾತಕ್ಕೆ ಇವೆಲ್ಲ ಸುಮ್ಮನೆ ಏನೋ ಜನಗಳು ಇದು ಮಾಡಿಕೊಂಡು ನೋವಾಗುತ್ತೆ, ಬೇಡ. ಈಗ ಎಷ್ಟು ನೋವು ಕೊಡ್ತಾರೆ ನೋವು ಕೊಡಲಿ, ಅನುಭವಿಸೋಣ. ಮನೆಯಲ್ಲಿ ಯಾಕಪ್ಪ ಹಿಂಗೆ ರಕ್ತ ಎಲ್ಲ ಆಗಿದೆಲ್ಲ ಏನಪ್ಪ ಹಿಂಗೆ ಅಂತ ಕೇಳಿದಾಗ, ಅಮ್ಮ ಹಿಂಗೆ ಯಾರೋ ಅಭಿಮಾನಿಗಳು ಬಂದು ಹೊಡೆದ್ರಮ್ಮ, ನನಗೆ ಹೊಡೆದ್ರು ಅಂದ ತಕ್ಷಣಕ್ಕೆ ಎಷ್ಟು ನೋವು ಬಿಡ್ಕೊಂಡು ಅವತ್ತು ನನ್ನ ಪ್ರಾಣನೇ ತೆಗಿಬೇಕಾಗಿತ್ತು ಕೆಲವರೆಲ್ಲ ಬಂದು. ಯಾಕಂದರೆ ನಾನು ಏನೋ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ನನಗೆ ಹೊಡೆದದ್ದು ರೀತಿ ನೋಡಿದ್ರಪ್ಪ ಅಂದರೆ ನನ್ನ ಜೀವ ಅಷ್ಟು ನೋವಾಗುತ್ತೆ. ಅವ್ರಿಗೆ ಎಷ್ಟು ನೋವಾಗುತ್ತೋ ನನಗಷ್ಟು ನೋವಾಗುತ್ತೆ. ಅಷ್ಟಿಷ್ಟು ಜನ ಬಂದು ಹೊಡೆದಿಲ್ಲ, ಎಷ್ಟೆಷ್ಟು ನೋವು, ಒಂದು ಕಡೆ ಅಲ್ಲ ಸುಮಾರು ಕಡೆಗೆ ನಾನು ನೋವು ತಿಂದಿದ್ದೀನಿ. ವಿಷ್ಣು ಅಣ್ಣರ ಹೆಸರು ಹೇಳಿದ್ರೆ ಸಾಕು ಓದಿತಾರೆ, ಒದೆ ತಿಂದಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ. ಕೊನೆಗೆ ಭಾಳ ನೋವು ಪಟ್ಕೊಂಡು ನಮ್ಮ ಮನೆಗೆ ಏನಪ್ಪ ಈಗ ಯಾಕೆ ಇವೆಲ್ಲ ಯಾವುದನ್ನು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದಾಗಿತ್ತಲ್ಲ ಅಂತಂದರು. ಏನು ಮಾಡೋಕ್ಕಾಗುತ್ತೆ? ಅಣ್ಣವರು ಇವತ್ತು ಈ ಸತ್ರು ಅಣ್ಣರ ಹೆಸರು ಸಾಯ್ತೀನಿ, ಬದುಕಿದ್ರು ಅಣ್ಣರ ಹೆಸರು ಸಾಯ್ತೀನಿ ಅಂತ ಹೇಳಿದ್ದೀನಿ. ಅಭಿಮಾನಿಗಳು, ವಿಷ್ಣು ಅಭಿಮಾನಿಗಳು ನೀವು ಸಪೋರ್ಟಿಗೆ ಬಂದ್ರ? ಈಗ ಅಲ್ಲ ಸರ್, ಈಗ ವಿಷ್ಣು ಅಭಿಮಾನಿಗಳು ಹೇಳಿದ್ರಪ್ಪ ಅಂದ್ರೆ ಸುಮ್ಮನೆ ಬೆಂಕಿ ಹತ್ತತ್ತೆ, ಬೇಡ ಹೋಗ್ಲಿ ಬಿಡಿ. ಯಾಕಂದರೆ ನನಗೆ ಒದ್ರೂ ಪರವಾಗಿಲ್ಲ, ಪಾಪ ಯಾಕೆ ಸುಮ್ಮನೆ ನೋವು ಪಟ್ಕೊಂಡು ಅವ್ರಿಗೂ ಇದು ಮಾಡಿಕೊಂಡು. ಯಾಕಂದರೆ ಈಗ ಏನು ಹೇಳಿದ್ರು ಪಾಪ ಬಂದುಬಿಡ್ತಾರೆ ವಿಷ್ಣು ಅಭಿಮಾನಿಗಳು. ಅವ್ರೇನು ಸುಮ್ಮನೆ ಇರ್ತಾರೆ, ಅವ್ರೇನಾದರೂ ಕೆಣಕಿದ್ರಪ್ಪ ಅಂದರೆ ಅವಕ್ಕೆ ಅವ್ರು ಸಿಂಹ ಥರ ಬರ್ತಾರೆ. ಯಾಕಂದರೆ ಬೆಷ್ಟು ನೋವು ಪಡ್ತಾರೆ ಅವ್ರು. ಈಗಲೂ ಎಷ್ಟು ಅಂದರೆ ಮೊನ್ನೆ ತಾನೇ ಕೋಟಿಗೊಬ್ಬ ಇದಕ್ಕೆ ಬಂದ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮುಟ್ಟು ನೋಡ್ಕೋಬೇಕು ಆ ಥರ ಮಾಡಿದ್ದಾರೆ. ಯಾಕಂದರೆ ಅವರು ಪಿಕ್ಚರು ಇದು ಇವಾಗ ರಿಲೀಸ್ ಆಗೋದಕ್ಕೆ ಜನಗಳು ಎಷ್ಟು ಖುಷಿ ಪಡ್ತಾರೆ ಅಂದರೆ ಅದಕ್ಕೋಸ್ಕರ ನಮಗೆ ಅವ್ರು ನೋಡ್ತಾ ಇದ್ದರೆ ಒಂಥರ ಖುಷಿ ಆಗ್ತೈತೆ ನಮಗೆ, ಅದೇ ಸಾಕು. ಯಾರು ಹೊಡೆದ್ರು ಬಡಿದ್ರು ಸಾಯಿಸಿದ್ರು ನನಗೆ ಅವ್ರು ಬೇಕು, ವಿಷ್ಣು ಅಣ್ಣರು. ಯಾವ್ಯಾವ ಊರಲ್ಲಿ ಒದೆ ತಿಂದಿದ್ದೀರಿ ವಿಷ್ಣು ಗೆಟಪ್ ಹಾಕೊಂಡು ಹೋದಾಗ? ಇಲ್ಲಿ ಮೈಸೂರು ರೋಡಲ್ಲಿ ಇದು ಒದೆ ತಿಂದಿದ್ದೀನಿ ಸರ್. ಆಮೇಲೆ ಇದೇ ಥರ ಪೀಣಿ ಹತ್ರನೂ ಒದೆ ತಿಂದಿದ್ದೀನಿ. ಆಮೇಲೆ ಅದಂಥ ಏರಿಯಾ ಇದು ಬರುತ್ತೆ ರಿಂಗ್ ರೋಡಿಂದ ಆ ಕಡೆ, ಅಲ್ಲಿ ಒದೆ ತಿಂದರು. 4-5 ಜನ ಬಂದು ಅದು ಸೂಟ್ ಕೇಸ್ ಅದೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸೂಟ್ ಕೇಸ್ ಎಲ್ಲ ಕಿತ್ತಾಕಿ ಎಲ್ಲ ಇದು ಮಾಡಿ, ಏನು ವಿಷ್ಣುವರ್ಧನ್ ನೀನು ನೋಡ್ತಾ ಇದ್ದೀವಿ, ಏನು
ಅವ್ನ ಹೆಸರು ಎತ್ತಬೇಡ, ಅವ್ನ ಹೆಸರು ಎತ್ತಿದ್ರೆ ನೀನು ಕೊಲೆ ಮಾಡಕ್ಕೆ ಬಿಡ್ತೀನಿ ಅಂತಂದರು. ಅಪ್ಪ ಕೊಲೆನ ಮಾಡ್ರಿ, ನಾನೀಗ ಓದಿದ್ದೀನಿ, ನನಗೆ ಎಲ್ಲಿ ಕೆಲಸ ಇಲ್ಲ, ITI ಓದಿದ್ದೀನಿ, ಯಾರು ಕೆಲಸ ಕೊಡ್ತಾರ, ಕೆಲಸ ಇಲ್ಲ, ಅವರಿಂದನೇ ಜೀವನ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನನಗೆ ಜೀವನ ಹೆಂಗೆ ಮಾಡೋಕ್ಕಾಗುತ್ತೆ ಅಂತೇಳಿ ಎಷ್ಟು ನೋವು ಪಟ್ಕೊಂಡು, ಯಾಕಂದರೆ ಅಂಥ ವ್ಯಕ್ತಿನ ನಾನು ಅಲ್ಲಿ ಕಾರ್ಯಕ್ರಮ ಮಾಡಿಬಿಟ್ಟು ನನ್ನ ಹೆಂಡತಿ ಮಕ್ಕಳು ಜೀವನ ಮಾಡ್ತೀನಪ್ಪ ಅಂತ ಇದು ಮಾಡ್ಕೊಂಡು ಭಾಳ ನೋವಾಗುತ್ತೆ ಸರ್. ಅವ್ರ ಹೆಸರು ಹೇಳಿದ್ರೆ ಸಾಕು ಭಾಳ ನೋವು ಕೊಡೋರು. ಮುಂಚೆ ಎಲ್ಲ ಒದೆ ತಿಂದಿದ್ದೀನಿ, ಸಿಕ್ಕಾಪಟ್ಟೆ ಒದೆ ತಿಂದಿದ್ದೀನಿ. ಕಂಪ್ಲೇಂಟ್ಗಳು ಯಾಕೆ ಕೊಡಲಿಲ್ಲ ನೀವು? ಕಂಪ್ಲೇಂಟ್ ಕೊಟ್ಟರೆ ಯಾಕೆ ಸುಮ್ಕೆ, ಈಗ ಜನಗಳು ಯಾರಿಗಂತ, ಈಗ ಯಾರ ಹತ್ರ ಹೋಗೋಣ, ಅವಾಗ ಆ ಸಂಘಗಳು ಎಲ್ಲ ದೂರ ಇತ್ತು, ಯಾಕೆ ಹೇಳ್ಬಿಟ್ಟು ಸುಮ್ಮನೆ ನನಗೆ ತೊಂದರೆ ಆಗಿಬಿಡುತ್ತೆ. ನಾನು ಇವಾಗ ಹಿಂಗೆ ಕಂಪ್ಲೇಂಟ್ ಕೊಟ್ಟಪ್ಪ ಅಂದರೆ ನೆಕ್ಸ್ಟ್ ಫಂಕ್ಷನ್ ಯಾರು ಕೊಡೋಲ್ಲ, ಇವನಿಗೆ ಬಂದು ಬರೇ ಇದು ಮಾಡ್ತಾನೆ ಕಣೋ ಅಂದ್ಕೊಳ್ತಾರೆ. ಬೇಡ, ನನ್ನ ಜೀವನ ನಡಿಬೇಕು, ನನ್ನ ಹೆಂಡತಿ ಮಕ್ಕಳು ಜೀವನ ನಡಿಬೇಕು, ಸಾಕು ಹೊಡೆದ್ರೂ ಪರವಾಗಿಲ್ಲ, ನನಗೆ ಜೀವನ ನಡಿಬೇಕು. ಇವತ್ತು ಇವನಿಗೆ ಹೊಡೆದಾರಂತ ಹೇಳಿದ್ರಪ್ಪ ಅಂದರೆ ಕೆಲವರು ಕರ್ಸಲ್ಲ, ನಮ್ಮ ಜೀವನನೇ ಕಷ್ಟ ಆಗ್ಬಿಡುತ್ತೆ.